टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬೆಳಗಾವಿ ಮಹಾರಾಷ್ಟ್ರ ನಡುವೆ ಬಸ್ ಸಂಚಾರ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿಂದ ಯಾವ ಬಸ್ಗಳು ಕೂಡ ಇಲ್ಲಿಗೆ ಬರ್ತಾ ಇಲ್ಲ, ಇಲ್ಲಿಂದ ಯಾವ ಬಸ್ಗಳು ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ಬಾರ್ಡರ್ನಲ್ಲೇ ಎಂಡ್ ಆಗ್ತಾ ಇವೆ. ಕರ್ನಾಟಕದ ಬಸ್ಗಳು ಬಾರ್ಡರಿಂದನೇ ವಾಪಸ್ ಬರ್ತಾ ಇವೆ. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ ಅಂತೂ ಖಾಲಿಯಾಗಿದೆ. ಬೆಳಗಾವಿಯ ನಿಪ್ಪಾಣಿವರೆಗೂ ಕೂಡ ಮಾತ್ರ ಬಸ್ ಸಂಚಾರ ಇರುತ್ತೆ. ಅಲ್ಲಿಂದ ಮತ್ತೆ ಗಡಿವರೆಗೂ ಖಾಸಗಿ ವಾಹನದಲ್ಲಿ ಓಡಾಡಬೇಕಾಗತ್ತೆ. ಸೊ ಮಹಾರಾಷ್ಟ್ರಕ್ಕೆ ಈಗ ಪ್ರಯಾಣಿಕರು ಓಡಾಡೋದಕ್ಕೆ ತುಂಬಾನೇ ಪರದಾಡ್ತಾ ಇದ್ದಾರೆ. ಸೊ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಆದಂಥ ಒಂದು ಹಲ್ಲೆ ಪ್ರಕರಣ, ನಂತರ ಆಗಿರುವಂತಹ ಒಂದಷ್ಟು ಬೆಳವಣಿಗೆಗಳು, ಇದರಿಂದಾಗಿ ಬಸ್ ಸಂಚಾರವನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿಂದ ಮಹಾರಾಷ್ಟ್ರ ಗಡಿ ದಾಟಿ ಬಸ್ಗಳು ಹೋದ ತಕ್ಷಣ ಅಲ್ಲಿದ್ದಂಥ MES ಪುಂಡರು ಬಸ್ಸನ್ನು ನಿಲ್ಲಿಸ್ತಾ ಇದ್ದಾರೆ, ಮಸಿ ಬಳಿತಾ ಇದ್ದಾರೆ, ಗಾಜುಗಳನ್ನು ಒಡೆದಾಕ್ತಾ ಇದ್ದಾರೆ, ಅಲ್ಲಿರುವಂಥ ಕಂಡಕ್ಟರ್ಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಬಸ್ಗಳನ್ನು ಸ್ಟಾಪ್ ಮಾಡಿದ್ದಾರೆ. ಮೊನ್ನೆ ನಾವು ಪ್ರತಿನಿಧಿ ಸಹದೇವ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ, ಮಾತಾಡ್ತಾ ಸಹದೇವ್, ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಯಾಕಂದರೆ ಈಗ ವಾಪಸ್ ಪೋಕ್ಸೋ ಕೇಸ್ ಕೂಡ ವಾಪಸ್ ಆಯಿತು, ಇದೆಲ್ಲದರ ಬಗ್ಗೆ ಹೋರಾಟಗಳು ಕೂಡ ಆದವು, ಇದೆಲ್ಲದರ ನಡುವೆನೂ ಕೂಡ ಇನ್ನೂ ಪರಿಸ್ಥಿತಿ ಹಾಗೇ ಇದೆಯಾ? ಇನ್ನೂ ಕೂಡ ಬಸ್ಗಳು ಸಂಚಾರ ಆರಂಭಿಸಿಲ್ವಾ? ಸೊ ಇದನ್ನು ತಿಳಿಗೊಳಿಸೋದಕ್ಕೆ ಹೇಗೆ ಪ್ರಯತ್ನಗಳು ನಡೀತಾ ಇವೆ ಸದ್ಯಕ್ಕೆ ಸಹದೇವ್? ಹೌದು ರೆಹಮಾನ್, ಏನು ಬೆಳಗಾವಿ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಸದ್ಯ ಈಗ ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ಇರುವಂಥದ್ದು. ಯಾವಾಗ ಬೇಕಾದರೂ ಏನಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಕರ್ನಾಟಕದಲ್ಲಿ ಕರವೇ ಕಾರ್ಯಕರ್ತರು ಕೂಡ ಈಗಾಗಲೇ ಪ್ರತಿಭಟನೆ ನಡೆಸಿರುವಂಥದ್ದು, ಪೋಕ್ಸೋ ಕೇಸ್ ಕೂಡ ವಾಪಸ್ ಆಗಿರುವಂಥದ್ದು. ಆದರೆ ಮಹಾರಾಷ್ಟ್ರದಲ್ಲಿ ಸದ್ಯದ ಪರಿಸ್ಥಿತಿ ಇನ್ನೂ ಕೂಡ ತಿಳಿಯಾಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಅಧಿಕಾರಿಗಳು ಒಂದು ಹೊಸ ಮಾರ್ಗಸೂಚಿಯನ್ನು ಮಾಡಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಬಸ್ ಸಂಚಾರ ಆರಂಭಿಸಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಕಳೆದ 3 ದಿನಗಳಿಂದ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಬಂದ್ ಆಗಿರುವಂಥ ಕಾರಣಕ್ಕಾಗಿ ಇಡೀ ಬಸ್ ನಿಲ್ದಾಣವೇ ಬಿಕೋ ಅಂತ ಇರುವಂಥದ್ದು. ಈ ಒಂದು ಬೆಳಗಾವಿಯಿಂದ ಕೊಲ್ಲಾಪುರ್, ಪುಣೆ, ಮುಂಬೈ ಸೇರಿದಂತೆ ವಿವಿಧ ಭಾಗಗಳಿಗೇನು ಬಸ್ಗಳು ಬಂದು ಇದೇ ಒಂದು ಭಾಗದಲ್ಲಿ ನಿಲ್ತಾ ಇದ್ವು. ಆದರೆ ಇದೀಗ ಬಸ್ ಸಂಚಾರ ಬಂದಿರುವಂಥ ಕಾರಣಕ್ಕಾಗಿ ಬಹುತೇಕ ಪ್ರಯಾಣಿಕರಿಲ್ಲದೆ ಖಾಲಿ ಆಗಿರುವಂಥದ್ದು. ಸದ್ಯ ಈಗ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿಕೊಂಡು ಇವತ್ತು ಆ ಮಾರ್ಗಸೂಚಿಗಳನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡಿಕೊಂಡು ಇವತ್ತು ಇಡೀ ದಿನ ಅದೇ ಪ್ಲಾನ್ ಅನ್ನು ಮಾಡಿಕೊಂಡು ನಾಳೆವರೆಗೂ ಬಸ್ ಸಂಚಾರ ಓಡಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನ ಕೂಡ ಆಗಿರುವಂಥದ್ದು. ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಕೊಲ್ಲಾಪುರ ಜಿಲ್ಲಾಧಿಕಾರಿಗಳು ಸೇರಿಕೊಂಡು ಸಭೆಗಳನ್ನು ಮಾಡಿರುವಂಥದ್ದು. ಒಟ್ಟಾರೆ ಬೆಳಗಾವಿಯಿಂದ ಬಸ್ಗಳು ಏನು ಸಂಚಾರ ಮಾಡ್ತಾ ಇದ್ವು ಅವು ಕಂಪ್ಲೀಟ್ ಆಗಿ ಕಳೆದ 3 ದಿನಗಳಿಂದ ಬಂದ್ ಆಗಿರುವಂಥದ್ದು. ಇವತ್ತು ಬಸ್ಗಳ ಮಾರ್ಗಸೂಚಿಯನ್ನು ಅಂದರೆ ಯಾವ ಸಮಯಕ್ಕೆ ಎಷ್ಟು ಬಸ್ಗಳನ್ನು ಓಡಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಮತ್ತು ಭದ್ರತೆಯಲ್ಲಿ ಓಡಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ಲಾನ್ ಅನ್ನು ಮಾಡಿಕೊಂಡು ನಾಳೆಯಿಂದ ಬಸ್ ಸಂಚಾರ ಆರಂಭ ಮಾಡೋಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇರುವಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಸಹದೇವ್.